ಇಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಹಾಜರಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಕೋರ್ತಾ ಇವತ್ತು ಆಯುಷ್ ಹಬ್ಬ 2026. ಇವತ್ತು ಈ ಕಾರ್ಯಕ್ರಮದಲ್ಲಿ ಆಯುಷ್ ಹಬ್ಬದ ವತಿಯಿಂದ ನಡೆಯುವ ವಿವಿಧ ಕಾರ್ಯಕ್ರಮಗಳು, ಆಯುಷ್ ಆರೋಗ್ಯ ಸಂಭ್ರಮ, ಹಿರಿಯ ನಾಗರಿಕರಿಗೆ ಸಂತೃಪ್ತ ಜೀವನ ಸಂಧ್ಯಾ, ಆರೋಗ್ಯ ಆಹಾರ ಹಬ್ಬ ಮತ್ತು ಹೃದಯ ತಪಾಸಣೆ, ಇದರ ಬಗ್ಗೆ ಮಾಹಿತಿಯನ್ನು ನಾವಿವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಕೊಡಲಿಕ್ಕಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ನಮ್ಮ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸಚಿನ್ ನಡ್ಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಆಯುಷ್ ಹಬ್ಬದ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ನಡುವೆ ಡಾಕ್ಟರ್ ಗುರುರಾಜ್, ಪ್ರಾಂಶುಪಾಲರು, ಎನೋಪಾಯ್ ಆಯುರ್ವೇದ ಮೆಡಿಕಲ್ ಕಾಲೇಜು ನರಿಂಗಾನ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ರಾಘವೇಂದ್ರ ಉಡುಪ, ಮುಖ್ಯ ವೈದ್ಯರು, ಶ್ರೀ ರಕ್ಷಾ ಆಯುರ್ವೇದ ಕ್ಲಿನಿಕ್ ಉಡುಪಿ, ಇವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಗೋಪಾಲಕೃಷ್ಣ ನಾಯಕ್, ನಮ್ಮ ಕೋಶಾಧಿಕಾರಿಯವರು, ಆಯುಷ್ ಹಬ್ಬ ಸಮಿತಿ 2026, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ಗೀತಾಶ್ರೀ, ಅಸಿಸ್ಟೆಂಟ್ ಪ್ರೊಫೆಸರ್, STM ಕಾಲೇಜ್ ಆಫ್ ನ್ಯಾಚುರೋಪತಿ ಉಜಿರೆ ಕೂಡ ನಮ್ಮೊಟ್ಟಿಗೆ ಹಾಜರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಓವರ್ ಡಾಕ್ಟರ್ ಸರ್. ಪುನಃ ಸ್ವಾಗತ ಕೋರುತ್ತಾ, ಆಯುಷ್ ಹಬ್ಬ 2026 ಇದೇ ಜನವರಿ 31, ಫೆಬ್ರವರಿ 1ನೇ ತಾರೀಕಿಗೆ TMA ಸಭಾಂಗಣದಲ್ಲಿ ನಡೀಲಿಕ್ಕಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆಗೆ ಈ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಸೊ ಮಗದೊಮ್ಮೆ ಎಲ್ಲರಿಗೆ ಸ್ವಾಗತ ಕೋರುತ್ತಾ, ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದಂತಹ ಒಂದು 4 ಕಾರ್ಯಕ್ರಮಗಳ ಬಗ್ಗೆ ಒಂದು ವಿಶೇಷವಾದ ಏನು ಮಾಡ್ತೇವೆ ಅಂತ ಹೇಳೋದನ್ನು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಮುಖ್ಯವಾಗಿ ನಮ್ಮ ಹೃದಯ ಆರೋಗ್ಯ ಸಂಭ್ರಮ ಅಂತ ಹೇಳುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ನಾವು ಏನು ಮಾಡ್ತೇವೆ, ಏನು ಅಲ್ಲಿ ವ್ಯವಸ್ಥೆಗಳು ಮಾಡ್ತೇವೆ ಅಂತ ಹೇಳಿ ನಮ್ಮ ಎನೋಪಾಯ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಗುರುರಾಜ್ ಅವರು ಹೇಳಬೇಕಾಗಿ ಕೇಳ್ಕೊತಿದ್ದೇನೆ. ಎಲ್ಲ ಮಾಧ್ಯಮ ಮಿತ್ರದವರಿಗೆ ನಮಸ್ಕಾರ. ಇದೇ ಬರುವ ಜನವರಿ 31 ಹಾಗೂ ಫೆಬ್ರವರಿ 1ರಂದು ಆಯುಷ್ ಹಬ್ಬ 2026 ಪ್ರಯುಕ್ತ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ ಒಂದು ಪ್ರಮುಖ ಕಾರ್ಯಕ್ರಮವಾಗಿ ಹೃದಯ ಆರೋಗ್ಯ ಸಂಭ್ರಮ ಅಂತ ಹೇಳಿ ನಾವು ನಡೆಸ್ಕೊಳ್ತಾ ಇದ್ದೇವೆ. ಇದರಲ್ಲಿ ಆಯುಷ್ ಹಬ್ಬ ಇದರ ಪ್ರಯುಕ್ತವಾಗಿ TMA ಕನ್ವೆನ್ಷನ್ನ ಹಾಲ್ನ ಒಂದು ಭಾಗದಲ್ಲಿ ಆಯುಷ್ ಫಾರ್ ಹೆಲ್ದಿ ಹಾರ್ಟ್ ಎಂಬ ಧ್ಯೇಯ ವಾಕ್ಯದಡಿ ನಾವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿದಂತಹ ಸರಿಸುಮಾರು 2000ದಷ್ಟು ಮಂದಿಯ ಹೃದಯ ತಪಾಸಣೆ ಹಾಗೂ ಸೂಕ್ತ ಸಲಹೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ಈಗಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನ ಯುವಕರು ಕೂಡ ಇತ್ತೀಚಿನ ದಿನಗಳಲ್ಲಿ ಇಂಥ ಕಾಯಿಲೆಗಳನ್ನು ನಾವು ದೈನಂದಿನ ದಿನದಲ್ಲಿ ನೋಡ್ತಾ ಇದ್ದೇವೆ ಅಥವಾ ನಾವು ಓದ್ತಾ ಇದ್ದೇವೆ ಪತ್ರಿಕೆ ಮೂಲಕ. ಇದೆಲ್ಲವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅಥವಾ ಇದರಲ್ಲಿ ನಾವು ಸರಿಯಾದ ಒಂದು ಮಾರ್ಗದರ್ಶನವನ್ನು ತಜ್ಞ ಹೃದಯ ವೈದ್ಯರ ಮುಖಾಂತರ ನಾವು ನಡೆಸ್ಕೊಳ್ತಾ ಇದ್ದೇವೆ ಆ ದಿನದಂದು. ಹಾಗೆ ತಪಾಸಣೆಯೊಂದಿಗೆ ಆಯುಷ್ ವೈದ್ಯರ ಮುಖಾಂತರ ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಅಥವಾ ಅನೇಕ ಚಿಕಿತ್ಸಾ ಉಪಾಯಗಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಜನರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಎನೋಪಾಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಎನೋಪಾಯ ವೈದ್ಯಕೀಯ ಮಹಾವಿದ್ಯಾಲಯದ ತಜ್ಞ ವೈದ್ಯರು ಅವತ್ತು ನಮ್ಮ ಸೇವೆಗೆ ಲಭ್ಯರಿರುತ್ತಾರೆ. ಒಂದು ಕೌಂಟರ್ ನಾವಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಆ ಕೌಂಟ್ರಲ್ಲಿ ಯಾರಿಗೆಲ್ಲ ಸಲಹೆ ಅಥವಾ ಚಿಕಿತ್ಸಾ ಉಪಕ್ರಮಗಳು ಬೇಕಿರುತ್ತೆ ಅವರು ರಿಜಿಸ್ಟ್ರೇಷನ್ ಮಾಡಿ ನಾವು ಅದನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ವೇಳೆ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಏನಾದರೂ ಕಾಯಿಲೆಗಳನ್ನು ಕಂಡು ಬಂದರೆ ಅದಕ್ಕೆ ಮುಂದಿನ ಮಾರ್ಗೋಪಾಯಗಳನ್ನು ನಾವು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ, ನಮ್ಮ ಯೂನಿವರ್ಸಿಟಿಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಇದಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಿಕ್ಕೆ ಕೂಡ ನಾವು ತಯಾರಿದ್ದೇವೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದ ಸರ್. ಮುಂದಿನ ಒಂದು ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಆರೋಗ್ಯ ಆಹಾರ ಹಬ್ಬ ಅಂತ ಹೇಳಿ ಅಥವಾ ಫುಡ್ ಫೆಸ್ಟ್. ಇಲ್ಲಿ ಮುಖ್ಯವಾಗಿ ಆಯುರ್ವೇದ ಮತ್ತು ನ್ಯಾಚುರೋಪತಿ ಕಾನ್ಸೆಪ್ಟಲ್ಲಿ ಮಾಡಿದಂತಹ ಬೇರೆ ಬೇರೆ ಆಹಾರಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡುವಂತಹ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಉಡುಪ ಅವರು ಒಂದು ವಿಶೇಷ ಮಾಹಿತಿ ಕೊಡಬೇಕಾಗಿ ಈ ಮೂಲಕ ಕೇಳ್ಕೊತಿದ್ದಾನೆ.
ಆಯುರ್ವೇದದ ಆಹಾರ ಅಂದರೆ ಹೆಚ್ಚಾಗಿ ಉಪ್ಪು ಹುಳಿ ಖಾರ ಸಿಹಿ ಯಾವುದೂ ಇಲ್ಲದ ಸಪ್ಪೆ ಆಹಾರ ಅಂತ ಸಾಮಾನ್ಯವಾದ ಒಂದು ನಂಬಿಕೆ ಅಥವಾ ತಿಳುವಳಿಕೆ. ಇದಕ್ಕೂ ಮಿಗಿಲಾಗಿ ಆಯುರ್ವೇದದಲ್ಲಿ ಷಡ್ರಸೋಪೇತ ಆಹಾರ ಅಂತ ಒಂದು ವಿವರಣೆ ಬರುತ್ತೆ. ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಇರುವಂತಹ ನಾಲಿಗೆಗೆ ಹಾಗೂ ದೇಹಕ್ಕೆ ಒಗ್ಗುವಂತಹ ಆಹಾರವನ್ನು ತುಂಬ ಸೊಗಸಾಗಿ ವಿವರಿಸಿದ್ದಾರೆ. ಭಾಳಷ್ಟು ಮಂದಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಥವಾ ಅದನ್ನು ತೆಗೆದುಕೊಂಡ್ರೆ ದೇಹಕ್ಕೆ ಒಳ್ಳೆಯದನ್ನುವಂಥ ತಿಳುವಳಿಕೆ ಇಲ್ಲ. ಇದನ್ನು ಹೋಗಲಾಡಿಸಲು ನಾವು ಆಯುರ್ವೇದ ಗ್ರಂಥಗಳು ಸುಮಾರು 15ನೇ ಶತಮಾನದಿಂದ ಹಿಡಿದು 17ನೇ ಶತಮಾನದವರೆಗೆ ಬರೆದಂತಹ ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಬರೆದ ಆಯುರ್ವೇದ ಆಹಾರದ ವಿವರಣೆಗಳು, ಅದನ್ನು ತೆಗೆದುಕೊಂಡು ಆಹಾರವನ್ನು ತಯಾರಿಸಲಾಗತ್ತೆ. ಅದನ್ನು ತಿಂದರೆ ಏನೆಲ್ಲ ಪ್ರಯೋಜನ ಅದನ್ನು ಸಹ ಅದರಲ್ಲಿ ಬರೆದಿರ್ತಾರೆ. ಉದಾಹರಣೆಗೆ ಇಡ್ಡಲಿಕ ಅನ್ನುವಂತಹ ಒಂದು ತಿಂಡಿ, ನಾವು ಇಡ್ಡಲಿ ಅಂತ ಏನು ಹೇಳ್ತೇವೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಸುಮಾರು 500 ವರ್ಷ ಹಿಂದೆ ಹೇಗೆ ಇಡ್ಲಿ ಮಾಡ್ತಾ ಇದ್ರು ಅದರ ಹಾಗೆ ತಯಾರಿಸಿ ಜನರಿಗೆ ಬಡಿಸಲಾಗತ್ತೆ. ಅದೇ ರೀತಿ ಕೃಷ್ಣಶಾಲಿ ಕ್ಷೀರಿಕ ಹಾಗೆ ಸತಕ್ರವಟಕ ಇನ್ನಿತರ ಖಾದ್ಯಗಳನ್ನು ಗ್ರಂಥಗಳಿಂದ ತೆಗೆದು ಸಾರ್ವಜನಿಕರಿಗೆ ಅದರ ಮಾಹಿತಿಯನ್ನು ಕೊಡಲಾಗತ್ತೆ. ಸಂಕ್ಷಿಪ್ತವಾಗಿ ಆಹಾರದಲ್ಲಿ ಆಯುರ್ವೇದ ಅಂದರೆ ಏನು ಅನ್ನೋ ಬಗ್ಗೆ ತಿಳಿಸಲಾಗತ್ತೆ. ಇದು ತಿಂದರೂ ಒಳ್ಳೆಯದು ಅದು ತಿಂದರೂ ಒಳ್ಳೆಯದು ಅನ್ನೋದಕ್ಕಿಂತ ನಿಮ್ಮ ದೇಹಕ್ಕೆ, ನಿಮ್ಮ ಸಂದರ್ಭಕ್ಕೆ, ನಿಮ್ಮ ಸೀಸನ್ನಿಗೆ, ನೀವು ಇರುವ ಸ್ಥಳಕ್ಕೆ ಯಾವುದು ಬೇಕು ಅನ್ನುವ ಬಗ್ಗೆ ನಾವು ಅಲ್ಲಿ ತಿಳಿ ಹೇಳುವ ಪ್ರಯತ್ನವನ್ನು ಮಾಡುತ್ತೇವೆ. ಹೊಟ್ಟೆಗೆ ಹಿತವಾಗ ಹಾಗೆ ತಲೆಗೂ ಸ್ವಲ್ಪ ಆಯುರ್ವೇದ ಹೋಗುವ ರೀತಿಯಲ್ಲಿ ಸಣ್ಣ ರೀತಿಯಲ್ಲಿ ಮಾಹಿತಿಯನ್ನು ಕೊಡುತ್ತಾ ಸುಮಾರು 22 ಬಗೆಯ ಖಾದ್ಯಗಳನ್ನು 2 ದಿವಸಗಳಲ್ಲಿ ಆಯುರ್ವೇದದಲ್ಲಿ ಹೇಳಿದ ರೀತಿಯಲ್ಲಿ ತಯಾರಿಸಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಶ್ರೀರಕ್ಷಾ ಆಯುರ್ವೇದ ಕ್ಲಿನಿಕ್ಕಿನ ಸಿಬ್ಬಂದಿ ವರ್ಗ ಹಾಗೂ ನುರಿತ ಅಡುಗೆಯವರ ಒಂದು ತಂಡದೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೇವೆ. ತಾವೆಲ್ಲರೂ ಅದನ್ನು ಸವಿದು ಅದರ ರುಚಿಯನ್ನು ನೋಡಿ ಆಸ್ವಾದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ನಮ್ಮೊಟ್ಟಿಗೆ ಡಾಕ್ಟರ್ ಗೀತಾಶ್ರೀ, ಅಸೋಸಿಯೇಟ್ ಪ್ರೊಫೆಸರ್ STM ಕಾಲೇಜ್ ಆಫ್ ನ್ಯಾಚುರೋಪತಿ ಅವರಿದ್ದಾರೆ. ಅವರು ನಮ್ಮ ನ್ಯಾಚುರೋಪತಿ ಸ್ಪೆಷಲಿಸ್ಟ್. ನಮ್ಮ ನ್ಯಾಚುರೋಪತಿಯ ಮೂಲಕ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮೂಲಕ ಆಹಾರಗಳನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಆಹಾರಗಳನ್ನು ಕೊಡ್ತಾರೆ. ಅದರ ಬಗ್ಗೆ ಒಂದು ವಿಶೇಷ ಮಾಹಿತಿ ನ್ಯಾಚುರೋಪತಿ ಫುಡ್ ಫೆಸ್ಟ್. ಸೊ ನ್ಯಾಚುರೋಪತಿ ಅಂದರೆ ಏನು ಅಂತ ಈಗ ಎಲ್ರಿಗೂ ಐಡಿಯಾ ಇರುತ್ತೆ. ಸೊ ನ್ಯಾಚುರೋಪತಿದು ಮೇನ್ ತತ್ವ ಏನು ಅಂತ ಹೇಳಿದರೆ, ನಾವು ಯಾವುದೇ ರೀತಿಯಾದಂತಹ ಮೆಡಿಸಿನ್ಗಳನ್ನು ಯೂಸ್ ಮಾಡೋದಿಲ್ಲ. ಸೊ ಮೇನ್ ತತ್ವ ಏನಂತ ಹೇಳಿದರೆ ಆಹಾರವೇ ಔಷಧಿ ಅಂತ ನಾವು ಹೇಳ್ತೇವೆ. ಓಕೆ, ಸೊ ನಾವು ಯಾವ ರೀತಿಯಾದಂತಹ ಆಹಾರವನ್ನು ನಾಡಿದ್ದು ಬರುವ ಆಯುಷ್ ಹಬ್ಬದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಯಾವುದೇ ರೀತಿಯಾದಂತಹ ಮೈದಾ ಯೂಸ್ ಮಾಡೋದಿಲ್ಲ, ಶುಗರ್ ಯೂಸ್ ಮಾಡೋದಿಲ್ಲ, ಆಯಿಲ್ ಯೂಸ್ ಮಾಡೋದಿಲ್ಲ. ಓಕೆ, ಸೊ ಈ ಇಂದಿನ ದಿನಗಳಲ್ಲಿ ಜೀವನ ಶೈಲಿಯಾದಂತಹ ಬರುವ ರೋಗಗಳು ತುಂಬ ಜಾಸ್ತಿ ಆಗ್ತಾ ಇದೆ. ನಾವು ಯೂಸ್ ಮಾಡುವಂತಹ ಆಹಾರಗಳು ನಾವು ಹೇಗೆ ತಿಂತೇವೆ ಅನ್ನೋದಕ್ಕಿಂತ ಎಷ್ಟು ತಿಂತೇವೆ, ಯಾವಾಗ ತಿಂತೇವೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವ ರೀತಿಯಾದಂತಹ ಆಹಾರಗಳನ್ನು ನಾಡಿದ್ದು ಫುಡ್ ಫೆಸ್ಟಲ್ಲಿ ಇರ್ತಾ ಇದ್ದೇವೆ ಅಂತ ಹೇಳಿದರೆ, ಸೊ ಈಗ ಜಂಕ್ ಫುಡ್ಗಳು ತುಂಬ ಕಾಮನ್ ಆಗ್ತಿದೆ. ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್. ಓಕೆ, ಇದು ಬಾಯಿಗೆ ತುಂಬ ರುಚಿಕರವಾಗಿರ್ತದೆ. ನಾವು ನ್ಯಾಚುರೋಪತಿಯಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಜಂಕ್ ಫುಡ್ಗಳನ್ನು ಈಗ ತುಂಬ ಜನರಿಗೆ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಫುಡ್ಗಳಿಗೆ ನಮ್ಮ ನ್ಯಾಚುರೋಪತಿಯಲ್ಲಿ ಹೆಲ್ದಿ ಟ್ವಿಸ್ಟ್ ಕೊಡ್ತಾ ಇದ್ದೇವೆ. ಯಾವ ರೀತಿಯ ಹೆಲ್ದಿ ಟ್ವಿಸ್ಟ್ ಅಂತ ಹೇಳಿದರೆ, ಈಗ ಲೆಂಟಿಲ್ಸ್ ಧಾನ್ಯಗಳನ್ನು ಯೂಸ್ ಮಾಡಿ ಬರ್ಗರ್ಗಳನ್ನು ಮಾಡೋದು, ಅಥವಾ ಪಿಜ್ಜಾ ಇದನ್ನು ಮೈದಾದಲ್ಲಿ ಹೊರಗಡೆ ಮಾಡಿರ್ತಾರೆ, ಅದನ್ನು ನಾವು ಗೋಧಿ ಮೂಲಕ ಮಾಡಿರೋದು, ಮತ್ತು ಸ್ವೀಟ್ ಪೊಟ್ಯಾಟೊ, ಇಂತಹ ಚಾಟ್ಸ್, ಆಮ್ಲಾ ಕ್ಯಾಂಡಿ, ಇಂತಹ ಫುಡ್ಗಳನ್ನು ನಾವು ನಾಡಿದ್ದು ಪ್ರದರ್ಶನ ಮಾಡ್ತಾ ಇದ್ದೇವೆ. ನಾವು ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಸೊ ನಮ್ಮ ಸ್ಟಾಲನ್ನು ಭೇಟಿ ಮಾಡಿ ಮೇನ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಜನಗಳಿಗೆ ಆಹಾರದ ಮಹತ್ವವನ್ನು ಹೇಳ್ಕೊಡೋದು ಮತ್ತು ಆಹಾರವನ್ನು ಯಾವ ರೀತಿ ನಾವು ತಗೊಂಡು ನಮ್ಮ ಆರೋಗ್ಯವನ್ನು ಉತ್ತಮ ಪಡಿಸ್ಕೋಬೇಕು ಅಂತ ಹೇಳೋದು ನಮ್ಮದು ಮೇನ್ ಉದ್ದೇಶ ಆಗಿರುತ್ತೆ. ಸೊ ಈ ಎಲ್ಲ ಫುಡ್ಗಳನ್ನು ನಾವು SDM ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್, ಇಲ್ಲಿನ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಮತ್ತು ಶಾಂತಿವನದ ಡಾಕ್ಟರ್ಸ್, ಸೊ ಇವರೆಲ್ಲ ಸೇರಿ ಈ ಫುಡ್ಗಳನ್ನು ತಯಾರಿ ಮಾಡಿರ್ತಾರೆ. ಸೊ ಫುಡ್ಗಳನ್ನು ತಯಾರು ಮಾಡಿರೋದು ಅಲ್ಲದೆ ಯಾರೆಲ್ಲ ಬಂದಿರ್ತಾರೆ, ಸೊ ಅಲ್ಲಿ ಅವರಿಗೆ ಆ ಫುಡ್ನ ಮಾಹಿತಿ ಬಗ್ಗೆ ಹೇಗೆ ಮಾಡಬೇಕು, ಅದರಿಂದ ಏನು ಉಪಯೋಗ, ಇದೆಲ್ಲವನ್ನು ನಾವು ತಿಳಿಸಿಕೊಡ್ತಾ ಇದ್ದೇವೆ ನಾಡಿದ್ದು ಆಯುಷ್ ಹಬ್ಬದಲ್ಲಿ. ಸೊ ಎಲ್ಲರೂ ಬಂದು ನಮ್ಮ ನ್ಯಾಚುರೋಪತಿ ಸ್ಟಾಲನ್ನು ವಿಸಿಟ್ ಮಾಡಿ ಬೆನಿಫಿಟ್ಗಳನ್ನು ತಗೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದುವೇ ಸಾವಯವ ಸ್ವದೇಶಿ ಸಾವಯವ ಸಂತೆ
ಇದರ ಬಗ್ಗೆ ಒಂದು ವಿಶೇಷ ಮಾಹಿತಿ ಕೊಡಬೇಕಾಗಿ ಗೋಪಾಲಕೃಷ್ಣ ಅವರ ಕೇಳ್ಕೊತಿದ್ದೇನೆ. ವಿಶೇಷವಾಗಿ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಗಳ ವಿವಿಧ ಆಯಾಮಗಳನ್ನು ನಮ್ಮ ಜನರಿಗೆ, ಸಾರ್ವಜನಿಕರಿಗೆ ಪರಿಚಯಿಸಬೇಕು ಎಂಬ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ. ಆ ಉದ್ದೇಶದಿಂದ ನಾವು ಈ ನಮ್ಮ ಆಯುಷ್ ಹಬ್ಬದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಈಗ ನಮ್ಮ ಸಹೋದ್ಯೋಗಿಗಳು ಇತರ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರಲ್ಲಿ ಎಂಥ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮ ಅಂದರೆ ಸಾವಯವ ಹಬ್ಬ, ಆರ್ಗ್ಯಾನಿಕ್ ಫೆಸ್ಟ್ ಅಂತ. ಇದರ ಬಗ್ಗೆ ಈಗ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡ್ತಾ ಇದೆ. ಸಾವಯವ ಉತ್ಪನ್ನಗಳಿಂದ ನಮಗೆ ಯಾವ ರೀತಿಯ ಪ್ರಯೋಜನ ಆಗ್ತದೆ, ಸ್ವದೇಶಿ ಆಹಾರ ಮತ್ತು ಆ ಸ್ವದೇಶಿ ವಸ್ತುಗಳ ಉಪಯೋಗದಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಯೋಜನ ಆಗ್ತದೆ ಎಂಬ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಜನಜಾಗೃತಿ ಮೂಡಿದ ಹಾಗೆ ಇದೆ. ಇಂತಹ ಸಾವಯವ ಹಬ್ಬಗಳು ಅನೇಕ ಕಡೆಗಳಲ್ಲಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ಸಾವಯವ ಹಬ್ಬವನ್ನು ನಾವು ನಮ್ಮ ಆಯುಷ್ ಹಬ್ಬದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೆವು. ಸುಮಾರು 60ರಿಂದ 70ರಷ್ಟು ಮಳಿಗೆಗಳು ಈ ಸಾವಯವ ಸಂತೆಯಲ್ಲಿ ಇದ್ದಾವೆ. ಇದರಲ್ಲಿ ವಿವಿಧ ರೀತಿಯ ಆರ್ಗ್ಯಾನಿಕ್ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು, ಅದೇ ರೀತಿ ಸ್ವದೇಶಿ ಗುಡಿ ಕೈಗಾರಿಕೆ ಮುಂತಾದ ಎಲ್ಲ ವಸ್ತುಗಳು ನಮಗೆ ಅಲ್ಲಿ ಲಭ್ಯ ಇರ್ತದೆ. ಜನರು ಅದನ್ನು ನೋಡ್ಬೋದು, ಅದನ್ನು ಖರೀದಿಸಬಹುದು, ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಸೊ ಇದರ ಪ್ರಯೋಜನವನ್ನು ಸಂಪೂರ್ಣವಾಗಿ ನಮ್ಮ ಜನರು ಪ್ರಯೋಜನ ಪಡ್ಕೊಳ್ಬೇಕಂತ ನಾನು ವಿನಂತಿಸ್ತೇನೆ. ಒಂದು ಹಬ್ಬದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ, ಹಿರಿಯ ನಾಗರಿಕರಾಗಿ ಸಂತೃಪ್ತ ಜೀವನ ಸಂಧ್ಯಾ ಅಂತ ಹೇಳುವಂತಹ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಓಲ್ಡ್ ಏಜ್ ಅಲ್ಲಿ ಬರುವಂತಹ ಕಾಯಿಲೆಗಳು, ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು, ಹೇಗೆ ಪ್ರಿವೆಂಟ್ ಮಾಡ್ಬೋದು, ಸೈಕಲಾಜಿಕಲಿ ಹೇಗೆ ಇನ್ಸೆಕ್ಯೂರಿಟಿ ಏನು ಓಲ್ಡ್ ಏಜಲ್ಲಿ ಬರ್ತದೆ ಅವರನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ಅದುವೇ ಸಂತೃಪ್ತ ಜೀವನ ಸಂಧ್ಯಾ ಅಂತ ಹೇಳುವಂಥ ಕಾರ್ಯಕ್ರಮ. ಮುಖ್ಯವಾಗಿ ಹಿರಿಯ ನಾಗರಿಕರಿಗೋಸ್ಕರ ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಬೇರೆ ಬೇರೆ ಕಿಟ್ಗಳನ್ನು ಕೊಡುವಂಥದ್ದು ಇರ್ಬೋದು, ಅವರಿಗೆ ಸಹಾಯ ಜೀವನ ಹೇಗೆ ನಾವು ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಶೇಷವಾದ ಸಲಹೆ ಸೂಚನೆಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಮುಖ್ಯವಾಗಿ ಹಿರಿಯರು, ಓಲ್ಡ್ ಏಜ್ ಆದವರು ಖಂಡಿತವಾಗಿ ಬಂದು ಅದರ ಪ್ರಯೋಜನ ಪಡ್ಕೊಳ್ಬೇಕಾಗಿಂತ ಈ ಮೂಲಕ ಕೇಳ್ಕೊತಿದ್ದೇನೆ. ಈ ಎಲ್ಲ ಕಾರ್ಯಕ್ರಮ ಜನವರಿ 31 ಮತ್ತು 1ನೇ ತಾರೀಕಿಗೆ TMA ಪೈ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಮುಖ್ಯವಾಗಿ ಆಯುಷ್ ಹಬ್ಬ ಸಮಿತಿ 2026 ಇವರು ಆಯೋಜಕರು ಮುಖ್ಯವಾಗಿ. ಅದೇ ರೀತಿ ಆಯುಷ್ ಮಹಾವಿದ್ಯಾಲಯಗಳು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎಲ್ಲ ಕಾಲೇಜುಗಳನ್ನು ಸೇರಿಸಿ ಮಾಡುವಂತಹ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಅದೇ ರೀತಿ ವೃತ್ತಿನಿರತ ಆಯುಷ್ ವೈದ್ಯರು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ವಿವಿಧ ಆಯುಷ್ ಸಂಘಟನೆಗಳು, ಸಂಸ್ಥೆಗಳು ಎಲ್ಲರೂ ಸೇರಿ ಮಾಡುವಂತಹ, ನಾವೇ ಎಲ್ಲ ಒಂದು ಕಮಿಟಿಗಳನ್ನು ಮಾಡಿಕೊಂಡು ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಖಂಡಿತವಾಗಿ ನಿಮ್ಮ ಒಂದು ಪತ್ರಿಕಾ ಮಾಧ್ಯಮದವರ ಸಹಾಯ ಬೇಕು. ನಾವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಇದು ಜನಗಳಿಗೆ ಬೇಕಾಗಿರುವಂಥ ಕಾರ್ಯಕ್ರಮ. ಖಂಡಿತವಾಗಿ ನಮ್ಮ ಈ ಹಬ್ಬ ಮತ್ತು ಜನಗಳ ಮಧ್ಯದಲ್ಲಿ ನೀವಿದ್ದೀರಿ. ನಿಮ್ಮ ಒಂದು ಸಹಕಾರ ನಮಗೆ ತುಂಬ ಮುಖ್ಯ. ನಾವೇನೆಲ್ಲ ಅಲ್ಲಿ ಆಯುಷ್ ನಮ್ಮ ಓವರಾಲ್ ಆಯುಷ್ ಸಿಸ್ಟಮನ್ನು ಹೇಗೆ ಒಂದು ಜನಗಳಿಗೆ ಹತ್ತಿರ ತಗೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಸೊ ನಿಮ್ಮೆಲ್ಲ ಒಂದು ಸಹಕಾರ ನಮಗೆ ಬೇಕು. ನೀವೆಲ್ಲ ಇಷ್ಟು ವರ್ಷಗಳಿಂದ ಸಹಕಾರ ನೀಡ್ತಾ ಇದ್ದೀರಿ. ಆಯುಷನ್ನು ಬೆಳೆಸಲಿಕ್ಕೆ, ಆಯುಷನ್ನು ಹತ್ತಿರ ಜನಗಳಿಗೆ ತಗೊಂಡು ಹೋಗ್ಲಿಕ್ಕಾಗಿ ನಿಮ್ಮೆಲ್ಲ ಸಹಕಾರ ನಾನು ಈ ಮೂಲಕ ಕೇಳ್ಕೊತಿದ್ದೇನೆ. ಕೊನೆಯದಾಗಿ ಧನ್ಯವಾದ. ನಮ್ಮ ಆರ್ಥಿಕ ಕಮಿಟಿಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಸುಬೋಧ್ ಭಂಡಾರಿ ಅವರು ಎಲ್ಲರಿಗೂ ಧನ್ಯವಾದ ಕೋರಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ತಮಗೆಲ್ಲರಿಗೂ ಬಂದಂತಹ ಪತ್ರಿಕಾ ಮಾಧ್ಯಮಕ್ಕೆ ಬಂದಂತಹ ಎಲ್ಲ ಮಿತ್ರರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ಇವತ್ತಿನ ಸಜೆಷನ್ ಕೊಟ್ಟಂತಹ ಡಾಕ್ಟರ್ ಸಚಿನ್ ಅಡ್ಕ, ಸಂಘಟನಾ ಕಾರ್ಯದರ್ಶಿ ಆಯುಷ್ ಹಬ್ಬ ಸಮಿತಿ, ಇವರಿಗೆ ನಮ್ಮ ಆಯುಷ್ ಹಬ್ಬದ ಸಮಿತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಡಾಕ್ಟರ್ ಗುರುರಾಜ್, ಪ್ರಾಂಶುಪಾಲರು ಏನುಪಯ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ನರಿಂಗಾನ, ಇವರಿಗೂ ಕೂಡ ಆಯುಷ್ ಹಬ್ಬದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ರಾಘವೇಂದ್ರ ಉಡುಪ, ಮುಖ್ಯ ವೈದ್ಯರು, ಶ್ರೀರಕ್ಷಾ ಆಯುರ್ವೇದ ಕ್ಲಿನಿಕ್ ಉಡುಪಿ, ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಪ್ರಧಾನ ಕಾರ್ಯದರ್ಶಿ ಆಯುಷ್ ಹಬ್ಬ ಸಮಿತಿ, ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಡಾಕ್ಟರ್ ಗೋಪಾಲಕೃಷ್ಣ ನಾಯಕ್, ಕೋಶಾಧಿಕಾರಿ ಆಯುಷ್ ಹಬ್ಬ ಸಮಿತಿ 2026, ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು.
ಅದೇ ರೀತಿ ಡಾಕ್ಟರ್ ಗೀತಾಶ್ರೀ STM ಕಾಲೇಜ್ ಆಫ್ ನ್ಯಾಚುರೋಪತಿ ಉಜಿರೆ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು